ತಂದೆ ತಾಯಿ ಮಾಡುವ ಈ ಮೂರು ಕೆಲಸಗಳೇ ಮಕ್ಕಳು ಕೆಡಲು ಕಾರಣವಾಗುತ್ತದೆ. ಅತಿಯಾಗಿ ಮುದ್ದಿಸುವುದು, ಮಕ್ಕಳು ಏನೇ ಕೇಳಿದರೂ ತೆಗೆದುಕೊಡುವುದು, ಅವರು ಏನೇ ಮಾಡಿದರೂ ಏನು ಕೇಳದೇ ಇರುವುದು. ಅವರಿಗೆ ಇದನ್ನೇ ಅಭ್ಯಾಸ ಮಾಡಿದರೆ ಅವರು ನಿಧಾನವಾಗಿ ತುಂಬ ಮಂಡಿಯಾಗಿ ಬದಲಾಗುವ ಅವಕಾಶವಿರುತ್ತದೆ. ಹಾಗಂತ ಮಕ್ಕಳನ್ನು ಬೈಯುವುದು, ಹೊಡೆಯುವುದು ಮಾಡಬೇಡಿ. ಚಿಕ್ಕಂದಿನಿಂದಲೇ ಅವರಿಗೆ ಒಳ್ಳೆಯ ನಡತೆ ಇರುವ ಹಾಗೆ ತಯಾರು ಮಾಡಬೇಕು. ಬಡವರು ಮತ್ತು ಮಧ್ಯತರಗತಿಯವರಿಗೆ ಮಕ್ಕಳು ಒಳ್ಳೆಯ ಆಸ್ತಿ ಇದ್ದಂತೆ. ಅವರನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಜೀವನದಲ್ಲಿ ಸೆಟಲ್ ಮಾಡಿದರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ಪರಿಸ್ಥಿತಿಯು ಬದಲಾಗುತ್ತದೆ. ನಿಮಗೆ ಇಬ್ಬರು ಮಕ್ಕಳು ಇದ್ದರೆ ಇಬ್ಬರನ್ನು ಸಮಾನಾಗಿ ನೋಡಬೇಕು. ನೀವು ಏನು ಮಾತ್ರ ಭೇದ ಭಾವ ತೋರಿಸಿದರೂ ಅವರಿಗೆ ಅರ್ಥವಾಗಿ ಬಿಡುತ್ತದೆ. ನಾವು ಚಿಕ್ಕವರಿದ್ದಾಗ ತುಂಬ ಕಷ್ಟಪಟ್ಟೆವು, ಈಗ ನಮ್ಮ ಮಕ್ಕಳು ಏನೇ ಕೇಳಿದರೂ ಕೊಡುತ್ತೇವೆ ಎಂದು ಮಕ್ಕಳನ್ನು ಹಾಳು ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಕೊಡಬೇಕು ಆರೋಗ್ಯವಾದ ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ತಲುಪಲು ಬೇಕಾಗಿರುವುದನ್ನು ಕಲ್ಪಿಸಿಕೊಡಿ. ಮಕ್ಕಳನ್ನು ಹೆಚ್ಚು ಮುದ್ದು ಮಾಡದೆ ಪ್ರೀತಿಯಿಂದ ಕ್ರಮಶಿಕ್ಷಣದಿಂದ ಬೆಳೆಸಿ. ಅವರು ಕೇಳದಿದ್ದಾಗ ನಾವು ಪ್ರದರ್ಶಿಸುವ ಕೋಪ ಕೇವಲ ಹಾವು ಬುಸುಗುಟ್ಟಿದ ಹಾಗೆ ಇರಬೇಕಷ್ಟೇ. ತಂದೆ ತಾಯಿ ಮಕ್ಕಳ ಮುಂದೆ ಜಗಳ ಮಾಡುವುದು, ಇದು ಮಾತ್ರ ತಂದೆ ತಾಯಿ ಮಕ್ಕಳಿಗೆ ಕೊಡುವ ಎಲ್ಲ ತೊಂದರೆಗಳಿಗಿಂತ ಅತಿ ದೊಡ್ಡದು. ಗಂಡ ಹೆಂಡತಿ ಮಧ್ಯೆ ಒಮ್ಮೊಮ್ಮೆ ಜಗಳ ನಡೆಯುವುದು ಸರ್ವಸಾಮಾನ್ಯ. ಆದರೂ ಸಹ ಮಕ್ಕಳು ಇರುವ ಸಮಯದಲ್ಲಿ ಜಗಳ ದೊಡ್ಡದಾಗುವ ಹಾಗೆ ಮತ್ತು ಜಾಸ್ತಿ ಸಮಯದವರೆಗೂ ಜಗಳವಾಡದ ಹಾಗೆ ನೋಡಿಕೊಳ್ಳಬೇಕು. ಗಂಡ ಹೆಂಡತಿ ಮುಂಚೆಯೇ ಮಕ್ಕಳ ಮುಂದೆ ಜಗಳವಾಡದ ಹಾಗೆ ರೂಲ್ ಇಟ್ಟುಕೊಳ್ಳಬೇಕು. ತುಂಬ ಕಡ್ಡಾಯವಾಗಿ ಹಾಗೆ ನಡೆದುಕೊಳ್ಳಬೇಕು. ಕೆಲವು ಕುಟುಂಬಗಳಲ್ಲಿ ದಿನಾಲೂ ಜಗಳ ನಡೆಯುತ್ತಿರುತ್ತದೆ. ಇಂತಹ ವಾತಾವರಣದಲ್ಲಿ ಬೆಳೆಯುವ ಮಕ್ಕಳು ಮಾನಸಿಕವಾಗಿ ತುಂಬ ತೊಂದರೆಗೊಳಗಾಗುತ್ತಾರೆ. ಓದಿನ ಮೇಲೆ ಗಮನ ಹರಿಸಲಾರರು. ಇಂತಹ ವಾತಾವರಣ ಮನೆಯಲ್ಲಿ ಇದ್ದರೆ, ತಂದೆಯಿಂದ ಜಗಳವಾಗುತ್ತಿದ್ದರೆ, ತಾಯಿ ಇಲ್ಲವಾದರೆ ಅಥವಾ ತಾಯಿಯಿಂದ ಜಗಳವಾದರೆ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಭಯಪಡಬೇಡ, ಚಿಂತಿಸಬೇಡ, ನೀವು ದೊಡ್ಡವರಾದಾಗ ನಿಮಗೆ ಒಳ್ಳೆಯ ಜೀವನ ಇರುತ್ತದೆ ಎಂದು ಧೈರ್ಯ ಹೇಳಬೇಕು. ಜಗಳ ದಿನ ನಡೆಯುವ ಅವಕಾಶವಿದ್ದರೆ ಮಕ್ಕಳನ್ನು ಹಾಸ್ಟೆಲ್ಗಳ ಬಗ್ಗೆ ಹೇಳಿ ಅವರು ಅಲ್ಲಿ ಇರಲು ಒಪ್ಪಿದರೇನೆ ಹಾಸ್ಟೆಲ್ನಲ್ಲಿ ಇರಲು ಬಿಡಿ. ತಂದೆ ತಾಯಿ ಜಗಳವಾಡುವುದನ್ನು ಅವರು ದಿನಾಲು ಗಮನಿಸುತ್ತಿದ್ದರೆ ಅವರು ಕೂಡ ನಿಮ್ಮನ್ನು ಅನುಸರಿಸುವ ಅವಕಾಶವಿರುತ್ತದೆ. ನೀವು ಎಷ್ಟೇ ಬಡವರಾದರೂ ನೀವು ಒಳ್ಳೆಯ ರೀತಿ ಇದ್ದು ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡಿದರೆ ಮಾತ್ರ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯ ತಂದೆ ತಾಯಿ ದೊರೆತಿದ್ದಾರೆ ಎಂದು ಅರ್ಥ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಜ್ಞಾನದ ಬಗ್ಗೆ ಹೇಳಿಕೊಡದೇ ಇರುವುದು, ಮಕ್ಕಳ ಬಗ್ಗೆ ಗಮನ ಹರಿಸದೇ ಇರುವುದು, ಅವರೇ ಕಲಿಯುತ್ತಾರೆ, ತಿಳಿದುಕೊಳ್ಳುತ್ತಾರೆ ಎಂದು ಇರಬಾರದು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ 20 ವರ್ಷಗಳವರೆಗೂ ತಂದೆ ತಾಯಿಯ ಗೈಡೆನ್ಸ್ ತುಂಬ ಅವಶ್ಯಕವಾಗಿರುತ್ತದೆ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹಣದ ಬೆಲೆ, ಉಳಿತಾಯದ ಬಗ್ಗೆ, ಯಾಕೆ ಸುಳ್ಳು ಹೇಳಬಾರದು, ಯಾಕೆ ಮೋಸ ಮಾಡಬಾರದು, ಯಾಕೆ ಕೆಟ್ಟ ಅಭ್ಯಾಸಗಳು ಒಳ್ಳೆಯದಲ್ಲ, ಯಾಕೆ ಒಳ್ಳೆಯ ಅಭ್ಯಾಸಗಳು ಇರಬೇಕು ಎಂಬ ವಿಷಯಗಳು ಸಮಯ ಸಿಕ್ಕಾಗಲೆಲ್ಲ ಹೇಳಬೇಕು. ನೀವು ಕೆಲವರನ್ನು ನೋಡಿದರೆ ಚಿಕ್ಕ ವಯಸ್ಸಿನಲ್ಲೇ ಸಕ್ಸಸ್ ಆಗುತ್ತಿದ್ದಾರೆ. ಅದು ಅವರ ಒಳ್ಳೆಯತನಕ್ಕಿಂತ ಅವರು ಹಿಂದೆ ಇರುವ ತಂದೆ ತಾಯಿಯ ಒಳ್ಳೆಯತನ. ಇನ್ನೂ ಮುಖ್ಯವಾಗಿ ಹೇಳುವುದಾದರೆ ತಂದೆಯ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಅಂದುಕೊಂಡಷ್ಟು ಬರದೇ ಹೋದರೂ, ಇಲ್ಲ ನೀವು ಅಂದುಕೊಂಡಷ್ಟು ಸಾಧಿಸದೇ ಹೋದರೂ ಮಕ್ಕಳನ್ನು ನಿಂದಿಸಬೇಡಿ. ಪ್ರಸ್ತುತ ಸಮಾಜದಲ್ಲಿ ಎಷ್ಟೋ ತರಹದ ಕೆಲಸಗಳಿವೆ. ಕೆಲವೊಂದಕ್ಕೆ ಓದು ಬೇಕಾಗಿಲ್ಲ, ಆದರೆ ಕಷ್ಟಪಡುವ ತತ್ವ ಮಾತ್ರ, ಒಳ್ಳೆಯ ನಡತೆ ಮಾತ್ರ ಎಲ್ಲ ಕೆಲಸಗಳಿಗೆ ಅವಶ್ಯಕ. ಇವುಗಳನ್ನು ನಾವು ಚಿಕ್ಕಂದಿನಿಂದಲೇ ಕಲಿಸಬೇಕು. ಯಾಕೆಂದರೆ ದೊಡ್ಡವರಾದ ಮೇಲೆ ಅವರು ಬದಲಾಗುವುದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತದೆ. ನಿಮಗೆ ಈ ಕಂಟೆಂಟ್ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.